ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಶ್ರೀಚಕ್ರದ ಮಹಿಮೆಯ ಬಗ್ಗೆ ಹಾಗೂ ಆ ಮಹಿಮೆಯನ್ನು ನನ್ನ ಕನ್ನಡಿಗ ಚಾನಲ್ ವೈಟಿಯ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ಪ್ರಾರಂಭ ಮಾಡಿದ್ದೇನೆ. ಯಾಕಂದರೆ ಇದು ಅದ್ಭುತವಾದ ಸಂಚಿಕೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ಈ ಸಂಚಿಕೆ ನಿಜಕ್ಕೂ ಕೂಡ ಆಸ್ತಿಕರು ಮತ್ತು ನಾಸ್ತಿಕರು ಕೂಡ ಇಬ್ಬರೂ ಕೂಡ ನೋಡಿ ತಮ್ಮ ಜೀವನವನ್ನು ಪಾವನವನ್ನಾಗಿ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಸುದಿನ ಇವತ್ತಿನ ದಿನ ಅಂತೇಳಿ ನಾನು ಭಾವಿಸ್ತೀನಿ. ಹೀಗಿರುವಾಗ ಯಾರೂ ಕೂಡ ಇದನ್ನು ಅಷ್ಟೊಂದು ಹಗುರವಾಗಿ ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ. ಯಾಕಂದರೆ ಶ್ರೀಚಕ್ರ ಅಂತಂದರೆ ಶಿವನ ಹಾಗೂ ಪಾರ್ವತಿಯ ಒಂದು ಮೂಲ ಸ್ಥಾನ ಅಂತೇಳಿ ಹೇಳ್ತಾರೆ. ಅದರ ಪ್ರಾಮುಖ್ಯತೆ ಮತ್ತು ಅದರ ಮಹತ್ವ ಹಾಗೂ ಅದನ್ನು ಪೂಜೆ ಮಾಡಿದರೆ ಅದು ಎಲ್ಲೆಲ್ಲಿ ಇರ್ತೈತಿ ನಮ್ಮ ದೇಶದಲ್ಲಿ ಹಾಗೂ ಕರ್ನಾಟಕದಲ್ಲಿ ಅನ್ನುವಂಥ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ಕೂಡ ಈ ಸಂಚಿಕೆಯ ಮುಖಾಂತರ ನಾನು ತಲುಪಿಸಲಿಕ್ಕೆ ನಾನು ಬಯಸಿದ್ದೇನೆ. ಹೀಗಿರುವಾಗ ಈ ಒಂದು ಸಂಚಿಕೆ ಭಕ್ತರಿಗೆ ಹಾಗೂ ಎಲ್ಲರಿಗೂ ಕೂಡ ಇದು ಒಂದು ಇಂಪಾರ್ಟೆಂಟ್ ಅನ್ನುವಂಥ ಸಂಗತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಈ ಒಂದು ಶ್ರೀಚಕ್ರದ ಬಗ್ಗೆ ಪುರಾಣ ಪುಣ್ಯ ಕಾಲಗಳಲ್ಲಿಯೂ ಹಾಗೂ ಇತಿಹಾಸದ ಪುಟಗಳಲ್ಲಿಯೂ ಕೂಡ ನಾವು ಕೇಳ್ತೀವಿ. ಇದರ ಮಹತ್ವವನ್ನು ಇದನ್ನು ನಾವು ಪೂಜೆ ಮಾಡಿದರೆ ಹಾಗೂ ಇದನ್ನು ನಾವು ಏನಾದರೂ ಸಂಕಲ್ಪ ಮಾಡಿ ಇದನ್ನು ನಾವು ಪೂಜಾ ಅನುಷ್ಠಾನಗಳನ್ನು ಮಾಡಿದ್ದೇ ಆತಂದ್ರೆ ನಮ್ಮೆಲ್ಲ ಕಷ್ಟಗಳು ಪರಿಹಾರಗಳು ದೂರ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವುದನ್ನು ಎಲ್ಲರೂ ಕೂಡ ತಿಳಿದಿದ್ದೇವೆ. ಆದರೂ ಕೂಡ ನಾವು ಇದು ಎಲ್ಲಿ ಸಿಗ್ತೈತಿ, ಇದನ್ನು ಯಾರು ಮಾಡ್ತಾರೆ, ಆದರೆ ಇದನ್ನು ಹ್ಯಾಂಗೆ ಪೂಜೆ ಮಾಡಬೇಕು, ಅದನ್ನು ಯಾವ ರೀತಿ ನಾವು ಯಾರ ಕಡೆಯಿಂದ ಪೂಜೆ ಮಾಡಿಸ್ಬೇಕು ಅನ್ನುವಂಥ ಒಂದು ಗೊಂದಲದಲ್ಲಿ ನಾವೆಲ್ಲರೂ ಇರೋದರಿಂದ ಇದನ್ನು ಸಂಕ್ಷಿಪ್ತವಾಗಿ ನಾನು ಸರಳವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇದು ಎಲ್ಲಿಯೂ ಸಿಗೋದಿಲ್ಲ. ಇದು ಎಲ್ಲ ಕಡೆಯೂ ಸಿಗುತ್ತೈತಿ. ಎಲ್ಲಿ ಸಿಗೋದಿಲ್ಲ ಅನ್ನೋದು ಅಷ್ಟೇ ಸತ್ಯ. ಇದು ಎಲ್ಲ ಕಡೆಯೂ ಸಿಗುತ್ತೈತಿ ಅನ್ನುವುದು ಅಷ್ಟೇ ಸತ್ಯ. ಹೀಗಿರುವಾಗ ಇದನ್ನು ನಾವು ಶ್ರೀಚಕ್ರ ಅನ್ನೋದನ್ನು ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಾಗ ಆ ಒಂದು ದೇವಸ್ಥಾನಗಳ ಆವರಣದಲ್ಲಿ ಶ್ರೀಚಕ್ರವನ್ನು ಇಟ್ಟಿರ್ತಾರೆ. ಅದನ್ನು ನಾವು ಕೊಂಡ್ಕೊಂಡು ಬಂದು ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋದನ್ನು ಕೂಡ ನಾನು ಮುಂದೆ ಹೇಳ್ತೀನಿ. ಈಗ ಶ್ರೀಚಕ್ರದ ಒಂದು ಈ ಪ್ರಭಾವವನ್ನು ಬಳಸಿಕೊಂಡು ಎಷ್ಟೋ ಜನ ಸಾಕಷ್ಟು ಕೋಟ್ಯಾಧೀಶರಾಗಿದ್ದಾರೆ, ಸಾಕಷ್ಟು ಅನ್ನದಾತರಾಗಿದ್ದಾರೆ, ಸಾಕಷ್ಟು ಏಳಿಗೆಗಳನ್ನು ಕಂಡವರಿದ್ದಾರೆ. ಯಾಕಂದರೆ ಇದನ್ನು ನಾವು ಈಗಲೇ ಕೂಡ ನಮ್ಮ ಕಣ್ಮುಂದೆಯೇ ಇರತಕ್ಕಂಥ ಹಲವಾರು ನಿದರ್ಶನಗಳನ್ನು ಕೂಡ ನಾನು ಕೊಡಬಲ್ಲೆ. ಹೀಗಿರುವಾಗ ಈ ಶ್ರೀಚಕ್ರ ಇರ್ತಕ್ಕಂಥ ನಮ್ಮ ಕರ್ನಾಟಕ ಹಾಗೂ ದೇಶದಲ್ಲಿ ಇರ್ತಕ್ಕಂಥ ಪುಣ್ಯಕ್ಷೇತ್ರಗಳು ಯಾವುವು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಕೇಳ್ಬೋದು. ಅದನ್ನು ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಶ್ರೀಚಕ್ರ ಭಾರತದ ಒಂದು ಭವ್ಯ ಪರಂಪರೆಯಲ್ಲಿ ಬರ್ತಿರ್ತಕ್ಕಂಥ ದೇವಾನುದೇವತೆಗಳು ನೆಲೆಸಿರ್ತಕ್ಕಂಥ ಶ್ರೀ ಪರಮಾತ್ಮನೇ ಅಲ್ಲಿ ನೆಲೆಯೂರಿ ನಿಂತಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಕಾಶಿ ಹರಿದ್ವಾರ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಶ್ರೀಚಕ್ರವನ್ನು ನಾವು ಕಾಣ್ತೀವಿ. ಆಮೇಲೆ ಕರ್ನಾಟಕದಲ್ಲಿ ನಾವು ಹಲವಾರು ದೇವಾಲಯಗಳನ್ನು, ತಮಿಳುನಾಡಿನ ಹಲವಾರು ದೇವಾಲಯಗಳಲ್ಲಿ ಹಾಗೂ ಮಹಾರಾಷ್ಟ್ರದ ಹಲವಾರು ದೇವಾಲಯಗಳಲ್ಲಿ ನಾವು ಶ್ರೀಚಕ್ರವನ್ನು ನೋಡಬಹುದಾಗಿದೆ. ಹೀಗಿರುವಾಗ ಕರ್ನಾಟಕದಲ್ಲಿ ಹಾಗೂ ತಮಿಳುನಾಡಿನಲ್ಲಿ ಮಹಾರಾಷ್ಟ್ರದಲ್ಲಿ ಇರತಕ್ಕಂಥ ದೇವಾಲಯಗಳು ಯಾವುವು ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸಲಿಕ್ಕೆ ಬಯಸ್ತೀನಿ. ಕರ್ನಾಟಕದಲ್ಲಿ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಹಾಗೂ ಶೃಂಗೇರಿಯ ಶ್ರೀ ಶಾರದಾಂಬ ದೇವಸ್ಥಾನ, ಮುಂದೆ ಸವದತ್ತಿಯ ಶ್ರೀ ಕ್ಷೇತ್ರ ಯಲ್ಲಮ್ಮ ದೇವಸ್ಥಾನ, ಬಿಜಾಪುರದ ಶ್ರೀ ಸುಂದರೇಶ್ವರ ದೇವಸ್ಥಾನ, ಆಮೇಲೆ ಇನ್ನೂ ಹಲವಾರು ದೇವಸ್ಥಾನ, ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನ, ಹೀಗೆ ಹಲವಾರು ದೇವಸ್ಥಾನಗಳಲ್ಲಿ ನಾವು ಶ್ರೀಚಕ್ರವನ್ನು ಕಾಣಬಹುದಾಗಿದೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಹಾಗೂ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಇನ್ನೂ ಹಲವಾರು ದೇವಾಲಯಗಳಲ್ಲಿ ನಾವು ಈ ಒಂದು ಶ್ರೀಚಕ್ರವನ್ನು ನೋಡಬಹುದಾಗಿದೆ ಹಾಗೂ ನಮಿಸಬಹುದಾಗಿದೆ. ಅದಕ್ಕೆ ನಾವು ಬೇಡಿಕೊಳ್ಳಬಹುದಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿಯೂ ಕೂಡ ಶ್ರೀಚಕ್ರ ಇದೆ. ಆಮೇಲೆ ತಮಿಳುನಾಡಿನ ಎರಡೇ ದೇವಸ್ಥಾನಗಳ ಬಗ್ಗೆ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸಿದ್ದೇನೆ. ಕಂಚಿ ಕಾಮಾಕ್ಷಿ ಹಾಗೂ ಇನ್ನೊಂದು ದೇವಸ್ಥಾನ. ಈ ದೇವಸ್ಥಾನಗಳಲ್ಲಿಯೂ ಕೂಡ ಶ್ರೀಚಕ್ರ ಇದೆ ಅಂಥೇಳಿ ನಾನು ತಿಳಿದಿದ್ದೇನೆ. ಶೃಂಗೇರಿಯಲ್ಲಿ ಮಾತ್ರ ನಮಗೆ ನೋಡಲಿಕ್ಕೆ ಶ್ರೀಚಕ್ರ ಕಾಣೋದಿಲ್ಲ. ಯಾಕಂದ್ರೆ ಶಂಕರಾಚಾರ್ಯರು ಶ್ರೀಚಕ್ರದ ಮೇಲಿನೇ ಶೃಂಗೇರಿ ಶಾರದಾಂಬೆಯ ವಿಗ್ರಹವನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥ ಹಾಗೂ ಅಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರ. ಹೀಗಾಗಿ ಅಲ್ಲಿ ನಾವು ನೋಡಲಿಕ್ಕೆ ಕಾಣೋದಿಲ್ಲ. ಅದು ಅರ್ಚಕರಿಗೆ ಮಾತ್ರ ಕಾಣಿಸ್ತೈತಿ ಅನ್ನುವಂಥ ಭಾವನೆಗಳು ನಮ್ಮೆಲ್ಲರಲ್ಲೂ ಕೂಡ ಇವೆ. ಹಾಗೂ ಅದು ಹಲವಾರು ನಿದರ್ಶನಗಳು ಕೂಡ ಇವೆ. ಹೀಗಿರುವಾಗ ಈ ದೇವಸ್ಥಾನಗಳು
ಯಾಕೆ ಪ್ರಾಮುಖ್ಯತೆಯನ್ನು ಪಡೆದಿದ್ದೇವೆ ಅಂತಂದರೆ ಎಲ್ಲ ದೇವಸ್ಥಾನಗಳನ್ನು ತೆಗೆದುಕೊಳ್ಳಿ. ಈ ದೇವಸ್ಥಾನಗಳಲ್ಲಿ ಅನ್ನಕ್ಕೆ ಬರ ಇಲ್ಲ, ಭಕ್ತರಿಗೆ ಬರ ಇಲ್ಲ, ಹಾಗೂ ಅವರು ಬೇಡಿಕೊಂಡಿರ್ತಕ್ಕಂಥ ಕೋರಿಕೊಂಡಿರ್ತಕ್ಕಂಥ ಕೋರಿಕೆಗಳಿಗೆ ಬರ ಇಲ್ಲ, ಅವನ್ನು ಈಡೇರಿಸ್ತಕ್ಕಂಥ ಒಂದು ಪರಂಪರೆಗೂ ಬರ ಇಲ್ಲ ಅಂತಲೇ ಹೇಳ್ಬೋದು. ನಾವು ಏನಾದರೂ ಕೂಡ ಈ ದೇವಾಲಯಗಳಿಗೆ ಹೋಗಿ ನಮ್ಮ ಸಂಕಲ್ಪವನ್ನು ಮಾಡಿ ಬಂದದ್ದೇ ಆತಂತಂದ್ರೆ, ಈ ಶ್ರೀಚಕ್ರ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಹೋಗಿ ಬೇಡ್ಕೊಂಡು ಬಂದಿದ್ದೇನೆ ಆತಂತಂದ್ರೆ ಅವೆಲ್ಲವುಗಳು ಕೂಡ ನಾವೇನು ಬೇಡ್ಕೊಂಡಿರ್ತೀವಲ್ಲ ಆ ಎಲ್ಲ ಸಂಕಲ್ಪಗಳು ಕೂಡ ಈಡೇರೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋದನ್ನು ಕೂಡ ನಾನು ಕಂಡುಕೊಂಡಿದ್ದೇನೆ. ಹೀಗಿರುವಾಗ ಅನ್ನಪೂರ್ಣೇಶ್ವರಿ ಅಂಥೇಳಿ ಅನ್ನಪೂರ್ಣೇಶ್ವರಿನೇ ನಮ್ಮ ಮನೆಯಲ್ಲಿ ನೆಲೆಯೂರು ನಿಂದಿರ್ತಾಳೆ, ಹಾಗೂ ಶ್ರೀಮಂತಿಕೆ ಕುಬೇರರಾಗ್ತೀವಿ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಯಾರ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲವೋ, ಯಾರ ಮನೆಯಲ್ಲಿ ಹಣಕಾಸಿನ ಒಂದು ತೊಂದರೆಗಳು ಇರ್ತಾವೋ, ಯಾರ ಮನೆಯಲ್ಲಿ ವಿದ್ಯಾಭ್ಯಾಸ ಇರೋದಿಲ್ಲವೋ, ಎಷ್ಟೇ ಓದಿದರೂ ಕೂಡ ತಲೆಗೆ ಹತ್ತಾ ಇರೋದಿಲ್ಲ ಅವರಿಗೂ ಕೂಡ ಈ ಒಂದು ಶ್ರೀಚಕ್ರದ ಪೂಜೆಯಿಂದ ಶ್ರೀಚಕ್ರದ ಅನುಷ್ಠಾನದಿಂದ ಅದನ್ನು ಪೂಜೆ ಪುನಸ್ಕಾರಗಳನ್ನು ಮಾಡೋದರಿಂದ ಎಲ್ಲವೂ ಕೂಡ ಲಭಿಸ್ತೈತಿ ಅನ್ನುವಂಥ ಉದಾಹರಣೆಗಳನ್ನು ಕೂಡ ನಾನು ಕೊಡಬಲ್ಲೆ. ಹೀಗಿರುವಾಗ ಈ ಶ್ರೀಚಕ್ರವನ್ನು ಇದೇ ದೇವಸ್ಥಾನಗಳಲ್ಲಿ ಯಾರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನುವಂಥ ಜಿಜ್ಞಾಸೆಯೂ ಕೂಡ ನಿಮಗೆ ಬರಬಹುದು. ಇದನ್ನು ಆದಿ ಶಂಕರಾಚಾರ್ಯರು ಈ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ ಒಂದು ಕುರುಹುಗಳು ಇವೆ. ಅವರು ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನದಲ್ಲಿ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೋ ಅಲ್ಲಿ ಅವೆಲ್ಲವುಗಳು ಕೂಡ ಇವತ್ತು ಸಂಪದ್ಭರಿತವಾಗಿವೆ. ಅನ್ನದಿಂದ ಹಿಡಿದು ಹಾಗೂ ಭಕ್ತರಿಂದ ಹಾಗೂ ಶ್ರೀಮಂತಿಕೆಯಿಂದ ಕೂಡ ಆ ದೇವಸ್ಥಾನಗಳು ಇವತ್ತು ಸಂಪದ್ಭರಿತವಾಗಿವೆ ಅಂತಲೇ ನಾವು ಕಂಡ್ಕೊಳ್ತಾ ಇದ್ದೇವೆ. ಹೀಗಿರುವಾಗ ಯಾರೂ ಕೂಡ ಶ್ರೀಚಕ್ರವನ್ನು ಯಾವ ರೀತಿ ನಾವು ಪೂಜೆ ಮಾಡಬೇಕು ಅನ್ನುವಂಥ ಜಿಜ್ಞಾಸೆಯಲ್ಲಿ ಇರ್ತಿರಲ್ಲ, ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಎಷ್ಟು ಹೇಳಲಿಕ್ಕೆ ಬಯಸ್ತೀನಿ. ಶ್ರೀಚಕ್ರ ದೇವಸ್ಥಾನಗಳಲ್ಲಿ ಸಿಗ್ತಾವೆ, ದೇವಸ್ಥಾನಗಳಲ್ಲಿ ಅಂಗಡಿಗಳಲ್ಲಿ ಸಿಗ್ತಾವೆ, ಹಾಗೂ ಅಲ್ಲಿ ನಾವು ಕೊಂಡ್ಕೊಂಡು ಬಂದು 12 ದಿನ ನಾವು ಅನುಷ್ಠಾನ ಮಾಡಿದ್ದೆ ಆಯ್ತಂದ್ರೆ 12 ಪೀಳಿಗೆಗಳು, ನಮ್ಮ ಸಂತಾನದ 12 ಪೀಳಿಗೆಗಳಿಗೂ ಕೂಡ ಈ ಒಂದು ಪುಣ್ಯ ಲಭಿಸ್ತೈತಿ ಅನ್ನುವಂಥ ಉದಾಹರಣೆಗಳನ್ನು ಕೂಡ ಪುರಾಣ ಪುಣ್ಯಗಳ ಕಾಲಗಳಿಂದಲೂ ಕೂಡ ಕೇಳಿ ಬರ್ತಾಯಿವೆ. ಆಮೇಲೆ ಅಮಾವಾಸ್ಯೆ, ಹುಣ್ಣಿಮೆ, ಆಮೇಲೆ ಪ್ರತಿ ಶುಕ್ರವಾರ ಈ ಶ್ರೀಚಕ್ರದ ಪೂಜೆಯನ್ನು ಮಾಡಬೇಕು. ಆಮೇಲೆ ಈ ಶ್ರೀಚಕ್ರದ ಪೂಜೆಯನ್ನು ಯಾವ ರೀತಿ ಮಾಡಬೇಕಂತಂದರೆ, ನಾವು ಶುಚಿರ್ಭೂತಿಯಾಗಿ ಅದರ ಜೊತೆಗೆ ನಿರ್ಮಲ ಮನಸ್ಸಿನಿಂದ ಭಕ್ತಿ ಭಾವದಿಂದ ಈ ಪೂಜೆಯನ್ನು ಮಾಡಿದ್ದೇನೆ ಆತಂದ್ರೆ ನಾವು ಬೇಡಿಕೊಳ್ತಿರ್ತಕ್ಕಂಥ ಪ್ರತಿಯೊಂದು ಸಂಕಲ್ಪಗಳು ಕೂಡ ಈಡೇರುವುದರಲ್ಲಿ ಸಂದೇಹವಿಲ್ಲ. ಆಮೇಲೆ ಯಾರಾದರೂ ಪಂಡಿತರಿಂದ ಹಾಗೂ ಹಿರಿಯರಿಂದ ಈ ಒಂದು ಅನುಷ್ಠಾನ ಕಾರ್ಯವನ್ನು ನಾವು ಅವರಿಂದ ಮಾಡಿಸಬೇಕು ಮೊದಲನೇ ಪೂಜೆಯನ್ನು. ಆಮೇಲೆ ನಾವು ಶುದ್ಧವಾದ ಮನಸ್ಸಿನಿಂದ ಈ ಒಂದು ಪೂಜೆಯನ್ನು ನಾವು 12 ದಿವಸಗಳ ಪ್ರತಿ ದಿವಸ 12 ಅಂದರೆ ದೇವಿ ಪುರಾಣವನ್ನು ಯಾವ ರೀತಿ ಪ್ರತಿನಿತ್ಯನೂ ಓದ್ತಾರಲ್ಲ ಅದೇ ರೀತಿಯಾಗಿ ಅವರು ದೇವಿಯೇ ತಾವಾಗಿರ್ತಾರೆ ಅಂತ ಉಲ್ಲೇಖವಾಗಿದೆ. ಹೀಗಿರುವಾಗ ಪ್ರತಿನಿತ್ಯ ನಾವು ಈ ಶ್ರೀಚಕ್ರದ ಪೂಜೆಯನ್ನು ಮಾಡಿದರೆ ಶಂಕರಿ ಅಂದರೆ ಶಂಕರ ಮತ್ತು ಶಂಕರಿ, ಆದಿಶಕ್ತಿ, ಮಹಾಲಕ್ಷ್ಮಿ ಇವೆರಡೂ ಅಂದರೆ ನಮ್ಮ ಹಿಂದೂ ಪರಂಪರೆಯಲ್ಲಿ ಇದ್ದಂಥ ಒಂದು ಪ್ರಮುಖ ದೇವತೆಗಳು ಇವರಿಬ್ಬರು ಕೂಡ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ. ಅವರು ನಮ್ಮ ಆಶೆಗಳನ್ನು ಆಕಾಂಕ್ಷೆಗಳನ್ನು ಈಡೇರಿಸ್ತಾರೆ ಅನ್ನೋದು ಅಷ್ಟೇ ಸತ್ಯವಾದಂಥ ವಿಷಯ. ಆಮೇಲೆ ಪ್ರತಿ ಶುಕ್ರವಾರ ಆಮೇಲೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಂದು ಇದನ್ನು ಪೂಜೆಯನ್ನು ಮಾಡಬೇಕು. ಯಾರಾದರೂ ಮಾಡ್ಬೋದು, ಅವರೇ ಮಾಡಬೇಕು ಇವರೇ ಮಾಡಬೇಕು ಅನ್ನೋದೇನಿಲ್ಲ. ಆದರೆ ಮಡಿಯಿಂದ ಮಾಡೋದರಿಂದ ಶ್ರೇಷ್ಠ ಸಂಕಲ್ಪಗಳು ಈಡೇರ್ತವೆ ಅನ್ನುವಂಥ ಭಾವನೆಗಳು ಎಲ್ಲರಲ್ಲಿಯೂ ಕೂಡ ಇರಬೇಕಾದಂಥ ಒಂದು ಮನಸ್ಥಿತಿ ಇರಬೇಕು. ಆಮೇಲೆ ನೀವೇನಾದರೂ ಸಂಕಲ್ಪವನ್ನು ಪ್ರತಿ ಪೂಜೆ ಅಂದರೆ ಮೊದಲನೇ ಪೂಜೆಯಲ್ಲಿ ನೀವು ಬೇಡ್ಕೊಂಡಿದ್ದನ ಆತಂದ್ರೆ ಆ ಬೇಡ್ಕೊಂಡಂಥ ಪೂಜೆ 12 ದಿನಗಳಲ್ಲಿ ಅಥವಾ 12 ಅಮಾವಾಸ್ಯೆ ಅಥವಾ 12 ಹುಣ್ಣಿಮೆಗಳಲ್ಲಿ ನಿಮಗೆ ಈ ಸಂಕಲ್ಪ ಈಡೇರಲಿಕ್ಕೆ ಸಾಧ್ಯ, ಅದು ಡೆಫಿನೆಟಾಗಿ ಈಡೇರ್ತೈತಿ ಅನ್ನುವಂಥ ಪ್ರತೀತಿಯೂ ಕೂಡ ಇದೆ. ಹೀಗಿರುವಾಗ ಆದಿಶಂಕರಾಚಾರ್ಯರು ಶಂಕರಿಯ ಅಂದರೆ ಶಂಕರಿಯ ಒಂದು ಅನುಷ್ಠಾನದ ಒಂದು ಪ್ರತೀಕವಾಗಿ ಈ ಒಂದು ಶ್ರೀಚಕ್ರವನ್ನು ಅನುಷ್ಠಾನಗೊಳಿಸಿದ್ದಾರೆ, ಅದನ್ನು ಪ್ರತಿಷ್ಠಾಪಿಸಿದ್ದಾರೆ ಅನ್ನೋದ ಉದಾಹರಣೆಗಳನ್ನು ಕೂಡ ನಾವು ನೋಡ್ಬೋದು. ಹೀಗಿರುವಾಗ ಪ್ರತಿಯೊಬ್ಬರೂ ಕೂಡ ಈ ಒಂದು ಧಾರ್ಮಿಕ ಕ್ರಿಯೆ ಇದು. ಯಾಕಂದರೆ ಎಲ್ಲರಿಗೂ ಕೂಡ ಯಾರಿಗೂ ಕೂಡ ಬಡತನ ಬೇಡ, ಯಾರಿಗೂ ಕೂಡ
ನೆಮ್ಮದಿ ಬೇಕು, ಆಮೇಲೆ ತಾಳ್ಮೆ ಬೇಕು, ಆಮೇಲೆ ಎಲ್ಲರೂ ಕೂಡ ಒಳ್ಳೆಯ ಜೀವನವನ್ನು ನಡೆಸುವಂತಾಗಬೇಕು. ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು, ಒಳ್ಳೊಳ್ಳೆಯ ಅಧಿಕಾರಿಗಳಾಗಬೇಕು, ಶ್ರೀಮಂತರಾಗಬೇಕು ಅನ್ನುವಂಥ ಅಭಿಲಾಷೆ ಆಸೆ ಎಲ್ಲರಲ್ಲೂ ಇರ್ತೈತಿ. ಹೀಗಿರುವಾಗ ಈ ಒಂದು ಶ್ರೀಚಕ್ರದ ವಿಶೇಷ ಪೂಜೆಯಿಂದ ನೀವೆಲ್ಲರೂ ಕೂಡ ಶ್ರೀಮಂತರಾಗ್ರಿ, ವಿದ್ಯಾವಂತರಾಗ್ರಿ, ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ರಿ, ಇಂಡಸ್ಟ್ರಿಯಲಿಸ್ಟ್ ಆಗ್ರಿ, ಏನಾದರೂ ಆಗ್ರಿ. ಹೀಗಿರುವಾಗ ಇದನ್ನು ನೀವೆಲ್ಲರೂ ಕೂಡ ಪರಿಪಾಲಿಸಿದ್ದೇನೆ ಆತಂದ್ರೆ ದೇವತೆಗಳು ನಿಮ್ಮ ಮನೆಯಲ್ಲಿ ನಿಲ್ತಾರೆ. ನಿಮ್ಮ ಮನೆಯಲ್ಲಿ ಅನ್ನ, ಒಡವೆ, ಹಣ, ಧನ, ಕನಕಾದಿಗಳು, ನೆಮ್ಮದಿ ಎಲ್ಲವೂ ಕೂಡ ನಿಮ್ಮ ಸಂಕಲ್ಪದಿಂದ ಈಡೇರಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಮಾತನ್ನು ಇವತ್ತು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ನೀವು ಮಾಡ್ತೀರಾ ಅನ್ನುವಂಥ ಅಭಿಲಾಷೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.